ವೆಲ್ಕಮ್ ಟು ಮಾನಂದ ಪಂಚಳ್ ಯೂಟ್ಯೂಬ್ ಚಾನಲ್. ಹಲೋ, ಗುಡ್ ಈವ್ನಿಂಗ್. ಎಲ್ಲರೂ ಹೆಂಗಿದ್ದೀರಾ, ಆರಾಮಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನೋಡಿ, ನಾನು ಇವಾಗ ಕೆಲಸದಿಂದ ಬಂದೆ. ಇವತ್ತು ನಾನು ಅವಲಕ್ಕಿ ಫಿಂಗರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅವಲಕ್ಕಿ ಕಡ್ಡಿನ ಅನ್ಬೋದು. ಸೊ ಅದು ಯಾವ ಥರ ಮಾಡ್ತಿದ್ದೀನಿ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ನಾನು ಜೋಳ ತೊಗೊಂಬಂದಿದ್ದೀನಿ. ಸೊ ಜೋಳ ಕುದಿಸ್ಕೊತೀನೋಣ ಅಂತ. ಮಸ್ತ್ ಅಂದ್ರೆ ಮಸ್ತ್ ಇದೆ. ಜೋಳ ತಿನ್ಕೊಂತೀನಿ. ಇದು ಫಸ್ಟ್ ಕುದಿಯೋಕೆ ಇಟ್ಬಿಡ್ತೀನಿ. ಅದು ಯಾವ ಥರ ಮಾಡ್ತೀನಿ ಅಂತ ಅದು ಕೂಡ ಶೇರ್ ಮಾಡ್ತೀನಿ. ಇವತ್ತು ಸ್ವಲ್ಪ ಸಾಯಂಕಾಲ ಹಾಸ್ಪಿಟಲ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಅದು ಹಾಸ್ಪಿಟಲ್ ಅಂತ ನಿಮಗೆ ತೋರಿಸ್ತೀನಿ. ಅದು ತುಂಬ ಒಳ್ಳೆಯ ಹಾಸ್ಪಿಟಲು. ತೋರಿಸ್ತೀನಿ ಅಲ್ಲಿ ಎಲ್ಲಿ ಇದೆ, ಏನಿದೆ ಅಂತ, ಯಾಕೆ ಹೋಗ್ತಾಯಿದ್ದೀನಿ ಅಂತಲೂ ಹೇಳ್ತೀನಿ. ನಿಮಗೆ ಹೇಳೋದಾದರೆ ಹೇಳ್ತೀನಿ, ಇಲ್ಲಾಂದರೆ ಇಲ್ಲ. ಬಟ್ ಹಾಸ್ಪಿಟಲ್ ಮಾತ್ರ ತೋರಿಸ್ತೀನಿ. ಈ ಕಡೆ ಪಲ್ಯ ರೆಡಿ ಮಾಡ್ತಾ ಇದ್ದೀನಿ. ನೋಡಿ, ಪಲ್ಯ ರೆಡಿ ಆಗ್ತಾ ಇದೆ. ಆ ಕಡೆಗೆ ಇಲ್ಲಿ ಪಾತ್ರೆಗಳು ಇದ್ದಾವೆ, ಇನ್ನು ತೊಳಿಬೇಕು. ಈ ಕಡೆ ಜೋಳ ರೆಡಿಯಾಗಿದೆ. ನಾನು ಜೋಳ ತಿನ್ನೋದೇ ಇನ್ನು. ಬೇಗ ಇವ್ರು ಬರೋಷ್ಟಿಗೆ ಅಡುಗೆ ಮಾಡಿ ರೆಡಿಯಾಗಿ ಕುತ್ಕೊಂಡ್ರೆ ಅವರು ಬೇಗ ಹಾಸ್ಪಿಟ್ಲಿಗೆ ಹೋಗಿ ಬರ್ಬೋದು. ಫ್ರೆಂಡ್ ಯಜಮಾನ್ರು ಬಂದರು, ಅವ್ರಿಗೂ ಟೀ ಮಾಡಿಕೊಟ್ಟೆ. ಅವರು ಕುಡಿದಿದ್ದಾರೆ. ಆಮೇಲೆ ರೊಟ್ಟಿ ಪಲ್ಯನೂ ಮಾಡಿದ್ದೀನಿ. ರೊಟ್ಟಿನೂ ಮಾಡಿದೆ ಅವ್ರು ಬರೋಷ್ಟಿಗೆ. ಆಮೇಲೆ ಪಲ್ಯನೂ ಮಾಡಿದ್ದೀನಿ. ಆಮೇಲೆ ಮಜ್ಜಿಗೆ ಸಾರು ಐತೆ, ಅನ್ನನೂ ಐತೆ. ಇವಾಗ ಸದ್ಯಕ್ಕೆ ಹೋಗಿ ಬರ್ತೀರಿ. ಎಲ್ಲರೂ ನಿಮ್ಮ ಆಶೀರ್ವಾದ, ನಿಮ್ಮ ಬ್ಲೆಸ್ಸಿಂಗ್ ಎಲ್ಲ ಇರಲಿ. ದೇವರ ಆಶೀರ್ವಾದನೇ ಇರಲಿ. ನಿಮ್ಮ ಬ್ಲೆಸ್ಸಿಂಗ್ ಅಂತೂ ಅತಿ ಮುಖ್ಯವಾಗಿದೆ. ದಯವಿಟ್ಟು ಬ್ಲೆಸ್ ಮಾಡಿ. ಬರ್ರಿ ಹೋಗೋಣ. ಹಾಸ್ಪಿಟ್ಲ್ ಹತ್ರ ಬಂದಿದ್ರಿ. ಬಟ್ ಯಜಮಾನ್ರು ಯಾಕೋ ವಿಡಿಯೋ ಬೇಡ ಅಂತ ಇದ್ದಾರೆ ಅಲ್ಲಿ. ಸೊ ಅದಕ್ಕೋಸ್ಕರ ಮಾಡಲ್ಲ. ನನಗೆ ಯಾಕೋ ಇಷ್ಟ ಇಲ್ಲ. ಅನ್ನೋ ಮೇಲೆ ಹೋಗ್ತಾ ಇದ್ರಿ. ನೋಡಿ, ಲಿಫ್ಟಲ್ಲಿ ಹೋಗುತ್ತಾ? ಲಿಫ್ಟಲ್ಲ. ಚಲೋ. ಹಾಸ್ಪಿಟ್ಲ ಮೇಲೆ ಹೋಗ್ತಾ ಇದ್ದೀವಿ. ಬೇಡ ಅಂದರು. ನೋಡಿ ಫ್ರೆಂಡ್, ನಾನು ರೌದುಂಡಿ ಮಾಡಿಕೊಟ್ಟಿದ್ನಲ್ಲ ಅವಾಗೆ, ಅವ್ರು ನನಗೆ ಒಂದು ಸರ್ಪ್ರೈಸ್ ತಂದಿದ್ರಂತ. ಅದು ಏನಂತ ಗೊತ್ತಿಲ್ಲ. ಅವಾಗಿಂದ ಆಯಿತು, ಬೆಳಗ್ಗೆಯಿಂದ ಆಯಿತು ಅವರು ಸರ್ಪ್ರೈಸ್, ನಿನ್ಗೆ ಏನು ಬೇಕು ಅಂತ ಕೇಳ್ತಾನೆ ಇದ್ದಾರೆ. ನಾನು ಒಂದು ದಿವಸ ಹೇಳಿದೆ, ನಾನು ಮಳೆ ಬಂದಾಗ ಛತ್ರಿ ಬೇಕಂತ ಹೇಳಿದೆ. ಯಾವತ್ತೋ ಒಂದು ದಿವಸ ಹೇಳಿದೆ ಬೇಕಂತ. ಮತ್ತು ಇನ್ನೊಂದು ಏನೋ ತಂದಿದ್ರಂತ. ಅದು ಏನಂತ ನಿಜವೂ ಗೊತ್ತಿಲ್ಲ ನನಗೆ. ಮಲ್ಕೋಬೇಕಂತ ನೋಡಿ ಹಾಸಿಗೆ ಕೂಡ ಹಾಕಿದ್ದೀನಿ. ಟೈಮ್ ನೋಡಿ, ಟೈಮ್ ಕಾಣಿಸುತ್ತೆ ಇಲ್ಲ, ಒಂದು ನಿಮಿಷ ತಡಿ ನೋಡಿ. 11 ಗಂಟೆ ಆಗಿದೆ. 11 ಗಂಟೆ 10 ನಿಮಿಷ ಆಗಿದೆ. 11 ಗಂಟೆ 10 ನಿಮಿಷ ಆಗಿದೆ. ನೋಡಿ, ನಾನು ಮಲ್ಕೊಳ್ತಾ ಇದ್ದೀನಿ. ಈಗ ನಿಮ್ಗೇನು ಗಿಫ್ಟ್ ತಂದಿದ್ದೀನಿ ಅಂತಾರೆ. ಅದು ಏನಂತ ನೀವೇ ನೋಡಿ. ತಂದಿರಿ ಅದು ಛತ್ರಿ. ಬಾ, ಯಾವಾಗ ತಂದಿರಿ? ಯಾವಾಗ ಹೇಳಿದ್ ನಾನು ನಿನಗೆ? ನಿಂಗೆ ತೊಗೊಂಬಂತ ಹೇಳಿ ನಿನಗೆ. ಜರ್ಕಿನ್ ತೋರಿಸ್ರಿ ನೋಡಮ್ಮ ಇವ್ರಿಗೆ. ನೋಡಿ, ಮಲ್ಕೊಂಡಕ್ಕೆ ನಾನು ಮಲ್ಕೊಂಡಿದ್ದೆ. ನಿಂಗೆ ಸರ್ಪ್ರೈಸ್ ಅಂತ ನೋಡಿ. ಯಾವುದು ಉಂಡೆ ಮಾಡೋಕ್ಕೆ ಅಂತದ್ದು ಕೊಟ್ರಿ ಅಂದರೆ ನೀನು ಮುಂದೆ ನಿಂಗೆ ಏನು ಬೇಕಾಗಿದೆ ಹೇಳಿ, ತಂದು ಕೊಡ್ತೀನಿ, ಮಾಡಿಕೊಡ್ತೀನಿ. ತೊಗೊಂಬರ್ರಿ ನಂಗೆ. ನೋಡಿ, ಜರ್ಕಿ ನೋಡಿರಿ ಚೆನ್ನಾಗಿರೋ ತಂದಿದ್ದಾರೆ. ನಾನು ಬೈದಿದ್ದೀನಿ ಅವ್ರಿಗೆ, ಯಾಕೆ ತಂದಿದ್ದೀವಿ ಅಂತ. ಅದು ನನ್ನ ಹೇಳ್ತಾರೆ ನೋಡೇ ತಗೊಂಬಂದೆ, ನನಗೂ ಗೊತ್ತಿಲ್ಲ. ಚೆನ್ನಾಗಿದೆ ಇಲ್ಲ ಹೇಳಿ ಫ್ರೆಂಡ್. ಬಗ್ಗೆ ಎರಡು ಕಡೆ ಛತ್ರಿನೂ ಕೂಡ ಚೆನ್ನಾಗೈತೆ. ಕಲರ್ ನೋಡೋಣ. ಪಿಂಕ್ ಕಲರ್ ಇಷ್ಟವಾಗಿದೆ. ಎಲ್ಲ ಚಾಯ್ಸ್ ಮಾಡಿ ತಂದಾರೆ ನೋಡ್ರಿ ಅವ್ರೆ. ವಾವ್, ನೈಸ್. ಈ ಕಡೆ ತೋರಿದು ಸ್ಮಾರ್ಟ್ ಆಗಿ. ಹಾಂ, ಅಲ್ಲ, ನಾನು ಮಲ್ಕೊಳಕ್ಕೆ ತಂದು ತೋರಿಸಿರಲ್ಲ. ನಿಮ್ಗೆ ಯಾವಾಗ ಹೇಳಿದ್ ನಾನು ಜರ್ಕಿನ್ ತಗೊಂಬ ಅಂತ? ಹೇಳಿಲ್ಲ. ಹಾಂ, ಅಲ್ಲ ನೋಡಿ ಫ್ರೆಂಡ್, ಹಿಂಗೆ ಮಾಡ್ತಾರೆ ಕೆಲಸದ ಮೇಲೆ. ಈ ಪ್ರೀತಿ ಅನ್ಬೇಕು, ಒಂದಾಗೋದು ಸಿಟ್ಟು ಬರುತ್ತೆ ಒಂದೊಂದು ಸಾರಿ. ನಾನು ನೋಡಿದ್ರೆ ಬೇಡ ಇವಾಗ ಸದ್ಯಕ್ಕೆ ಅಂತ ನಾನಂದರೆ ಇವೆಲ್ಲ ತೊಗೊಂಬಂದಿದ್ದಾರೆ ನೋಡಿ. ನಿಜವಲ್ಲೂ ಫ್ರೆಂಡ್, ನಾನು ದೇವ್ರ ಸತ್ಯವಾಗ್ಲೂ ನನಗೆ ಗೊತ್ತೇ ಇರಲಿಲ್ಲ.
ಇದು ತೊಗೊಂಬರೋದು. ಛತ್ರಿ ತರೋದು ಗೊತ್ತಿರಲಿಲ್ಲ, ಆದರೆ ಮಳೆ ಬರ್ತಾಯಿತ್ತು. ಒಂದು ದಿವಸ ಛತ್ರಿ ಇರಬೇಕು ಅಂತ ಅಷ್ಟೇ ಹೇಳಿರೋದು ನಾನು. ಮತ್ತೊಬ್ಬರ ಹತ್ರ ಕೇಳಕ್ ಹೋಗ್ಬಾರ್ದು. ಇನ್ನೊಂದು ಒಂದು ಟೈಮ್ ನೋಡ್ಕೊಂಡಿರ್ತಾರೆ, ಅವ್ರಿಗೆ ಡಿಸ್ಟರ್ಬ್ ಮಾಡ್ಬಾರ್ದು. ಕೇಳಿ ಕೊಡ್ತಾರೆ, ಆ ಥರ ಕೇಳ್ಕೊಬಾರ್ದು. ನಾಳೆ ಅಡಿವೆಯಲ್ಲಿ ಇವಾಗೇನೋ ಊರ ಬೆಂಗಳೂರಾಗಿದೆ, ಯಾರಾದ್ರೂ ಕೊಡ್ತಾರೆ. ಹೌದು, ಅಡಿವೆಯಲ್ಲಿದ್ದ ಯಾರು ಕೊಡಲ್ಲ, ಯಾರು ಬರಲ್ಲ ಹತ್ರ. ಹೌದಾ? ಬೆಂಗಳೂರಾಗಿರೋ ಕೊಡ್ತಾರೆ, ಬರ್ತಾರೆ. ಹೋಗಪ್ಪ ಒಂದು 5 ಅಂದರೆ ಇವಾಗ ಊರಿಗೆ ಎತ್ಕೊಂಡು ಹೋಗಿ ಇವೆಲ್ಲ ರೆಡಿ ಮಾಡ್ತಾ ಇದ್ದೀರಾ? ಒಂದು ಆಲೋಚನೆ. ಹಾಗಾದರೆ ಅಲ್ಲಿ ಲೈಟ್ ಹೋಗುತ್ತಲ್ಲ ಎನಿ ಟೈಮ್, ಅದಕ್ಕೇನು ತೊಗೊಂಬರ್ತೀರಾ? ಇನ್ವರ್ಟರ್, ಆಮೇಲೆ ಬಲ್ಫು, ಲೈಟ್ ಎಲ್ಲ ತರೋ. ನೋಡಿ ಏನೇನು ಮಾಡ್ತೀರೋ ಮಾಡಿ. ಇದೇ ಥರ ಸಾಕು, ನನಗೇನು ಬಂಗಾರ ಬೆಳ್ಳಿ ಏನು ಬೇಕಾಗಿಲ್ಲ, ಇದಿಷ್ಟೇ ಪ್ರೀತಿ ಇದ್ದರೆ ಸಾಕು ನನ್ನ ಮೇಲೆ. 4 ಜನ ಎದುರುಗಡೆ ನನ್ನ ಮರ್ಯಾದೆ ಕಳಿಬೇಡ್ರಿ ಅಷ್ಟೇ. ಅದೊಂದು ಬಿಟ್ಟರೆ ಬೇರೆ ಏನಕ್ಕೆ ಕೇಳಲ್ಲ ನಿಮಗೆ. ಓಕೆ, ಬಾಯ್ ಫ್ರೆಂಡ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾವುದೇ ಒಂದು ಕಾರಣಕ್ಕೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇವತ್ತು ಏನೋ ಒಂದು ಸ್ನ್ಯಾಕ್ಸ್ ಮಾಡೋಣ ಅಂದ್ಕೊಂಡೆ, ಮಾಡೋಕ್ಕಾಗಿಲ್ಲ, ನಾನು ಹಾಸ್ಪಿಟ್ಲಿಗೆ ಹೋಗಿರೋದ್ರಿಂದ. ಸೊ ನಾಳೆ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಫಿಂಗರ್ ಮಾಡೋಣ ಅಂದ್ಕೊಂಡೆ, ಅವಲಕ್ಕಿ ಫಿಂಗರು ಮಾಡೋಕ್ಕಾಗಲಿಲ್ಲ. ಸೊ ನಾಳೆ ಖಂಡಿತವಾಗ್ಲೂ ಮಾಡ್ತೀನಿ. ಮತ್ತು ಹಾಸ್ಪಿಟ್ಲಲ್ಲಿ ಹೋಗಿದೆ, ತುಂಬ ಒಳ್ಳೆ ಏನು ಹೇಳ್ಬೇಡ ಅಂತಾರೆ. ನಾನು ಹೇಳ್ತಾ ಇದ್ದೀನಿ ಎಲ್ಲನೂ. ಯಜಮಾನ್ರು ಏನು ಹೇಳಕ್ಕೆ ಹೋಗ್ಬೇಡ, ಸುಮ್ಮನೆ ಇದ್ಬಿಡು ಅಂತಾರೆ. ಓಕೆ, ಬಾಯ್ ಫ್ರೆಂಡ್. ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋನ.